ಪ್ರಾಬ್ಲಮ್ ಬಂದಾಗ ನೀವು ಪ್ರಾಬ್ಲಮ್ ಅನ್ನ ದೊಡ್ಡದಾಗಿ ನೋಡಬೇಡ್ರಿ. ತೊಂದರೆ ಬಂದಾಗ ತೊಂದರೆನೇ ಮಹಾ ದೊಡ್ಡದು ಅಂತ ನೋಡಬೇಡ್ರಿ. ತೊಂದರೆಗಿಂತ ದೇವರು ದೊಡ್ಡವನು ಎಂದು. ಗೋಲಿಯಾತನು ಅಜಾನುಬಾಹು ಪೆಡಂಬೂತ, ಅವನು ಮುಂದೆ ನಿಲ್ಲಕ್ಕೆ ಆಗಲ್ಲ. ಆದ್ರೆ ಈ ಅಭಿಷೇಕ ಉಳ್ಳವನಿಗೆ ಅದು ವಿಷಯನೇ ಅಲ್ಲ. ಸೆರೆಮನೆಯಲ್ಲಿರುವ ನಿನ್ನನ್ನ ಅರಮನೆಗೆ ತರೋದಕ್ಕೆ ದೇವರು ಹಾದು ಬಿಟ್ಟಂತ ಮಾರ್ಗ ಅದು. ಯು ವಿಲ್ ನಾಟ್ ಗೋ ಡೌನ್. ನಿನ್ ಕೆಳಗಡೆ ಹೋಗೋದಿಲ್ಲ. ನಿನ್ನ ಶತ್ರು ನಿನ್ನನ್ನ ಕೆಣಕಿದ್ದು ನಿನ್ನ ಪ್ರಮೋಷನ್ಗಾಗಿ. ನಿನ್ನ ದೇವರ ಟೈಮ್ ಆದಾಗ, ನಿನ್ನ ಬಡ್ತಿಯ ಸಮಯ ಬಂದಾಗ ನೋ ಬಡಿ ಕ್ಯಾನ್ ಸ್ಟಾಪ್ ಇಟ್. ನೀನ್ ಯೋಚನೆ ಮಾಡ್ತೀವಿ ಇದು ಹೇಗಾಯ್ತು. ಐ ಟೆಲ್ ಯು, ದೇವರ ಆತ್ಮರು ಹೇಳಿದರೆ ಹೇಳೋದಕ್ಕೆ ನನ್ನ ಜನರಿಗೆ ಹೇಳು. ನಾನು ವೈರಿಗಳ ಎದುರಿನಲ್ಲಿ ನಾನು ಔತಣ ಸಿದ್ಧ ಮಾಡ್ತೇನೆ. ಕೀರ್ತನೆ 23:5, Psalms 23:5. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನ ಸಿದ್ಧಪಡಿಸುತ್ತಿ. 2, ನನ್ನ ತಲೆಗೆ ತೈಲವನ್ನ ಹಚ್ಚಿಸುತ್ತಿ. 3, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತೆ. ಪರಿಶುದ್ಧಾತ್ಮನು ಈ ತಿಂಗಳಿಗೆ ಕೊಟ್ಟಿರುವ ಆಲೋಚನೆ ಪ್ರೊವೋಕ್ ಫಾರ್ ಪ್ರಮೋಷನ್. ಬಡತಿಗಾಗಿ ಕೆಣಕಿಸಲಾಗಿದೆ. ಸ್ತೋತ್ರ. ಬಡತಿಗಾಗಿ ಕೆಣಕಿಸಲಾಗಿದೆ. ಇದರ ಅರ್ಥ, ಕೆಲವರು ನಿಮ್ಮನ್ನು ಕೆಣಕೋದು ನಿಮಗೆ ಒಳ್ಳೆಯದು ಅಂತ. ಈ ತಿಂಗಳು ತುಂಬ ನಿಮ್ಮನ್ನು ಕೆಣಕೋರು ಇದ್ದಾರೆ. ಆದರೆ ಅದು ನಿಮ್ಮ ಕೇಡಿಗಲ್ಲ, ಅದು ನಿಮ್ಮ ದೋಷಕ್ಕಲ್ಲ, ಅದು ನಿಮ್ಮ ಹಿತಕ್ಕಾಗಿ. ಅದನ್ನು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. There will be always something or someone in this life to provoke you. ಈ ಜೀವನದಲ್ಲಿ ಯಾರೋ ಎಲ್ಲೋ ಹೇಗೋ ಯಾರಾದರೂ ಒಬ್ಬರು ಏನಾದರೂ ಒಂದು ನಿಮ್ಮನ್ನ ಕೆಣಕ್ತಾನೆ ಇರ್ತಾರೆ. ಕೆಣಕುವಾಗ ನನಗೆ ಬಹಳ ಇಷ್ಟಕೊಟ್ಟಂಥ ಒಂದು ಮಾತು, ಟ್ರಯಲ್ಸ್ ವಿಲ್ ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಯು. ಟ್ರಯಲ್ಸ್ ವಿಲ್ ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಯು. ಶೋಧನೆಗಳು, ಇಕ್ಕಟ್ಟುಗಳು, ನಿಮ್ಮನ್ನು ನೋಯಿಸುವ ನೋವುಗಳು, ನಿಮ್ಮನ್ನು ಕೆಣಕುವ ಆ ಸಂದರ್ಭ ನಿಮ್ಮ ಒಳಗಡೆ ಇರುವ ಅತಿ ಶ್ರೇಷ್ಠವಾದದನ್ನು ಹೊರಗಡೆ ತರೋದೇ ಅದರ ಉದ್ದೇಶ. ಒಬ್ರು ಹೀಗೆ ಹೇಳಿದ್ರು, ಟ್ರಯಲ್ಸ್ ವಿಲ್ ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಯು ಆರ್ ದೇ ವಿಲ್ ಬ್ರಿಂಗ್ ಔಟ್ ದ ವರ್ಸ್ಟ್ ಇನ್ ಯು ಅಂತ. ಒಂದು, ನಿನ್ನ ಒಳಗಡೆ ಇರುವ ಅತ್ಯುತ್ತಮವಾದದನ್ನು ಹೊರಗಡೆ ತರೋದಿಕ್ಕೆ ಇದು ಈ ಟ್ರಯಲ್ಸ್, ಈ ಶೋಧನೆ, ಈ ಇಕ್ಕಟ್ಟು, ಈ ಪ್ರಯಾಸ ನಿನ್ನ ಒಳಗಡೆ ಇರುವ ಅತ್ಯುತ್ತಮವಾದದನ್ನು ಹೊರಗಡೆ ತರಬಹುದು. ಇಲ್ಲದಿದ್ದರೆ ನಿನ್ನ ಒಳಗಡೆ ಇರುವ ಅತಿ ಕೆಟ್ಟದ್ದನ್ನು ಹೊರಗಡೆ ತರಬಹುದು. ಅದನ್ನು ಯಾವ ರೀತಿ ನೀವು ಟರ್ನ್ ಮಾಡ್ತೀರ ಅನ್ನೋದು ನಿಮ್ಮ ಕೈಯಲ್ಲಿ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. Sometimes provocation is the only way to make us achieve something. ಕೆಲವೊಮ್ಮೆ ನಮಗೆ ಯಾರು ಕೆಣಕಬಾರ್ದು, ಎಲ್ಲರೂ ಒಳ್ಳೆಯವರಾಗಿರಬೇಕು, ಎಲ್ಲ ರೀತಿಯಲ್ಲೂ ನಾನು ಸಮಾಧಾನವಾಗಿ ಹೋಗಬೇಕು, ಸಂತೋಷವಾಗಿ ಹೋಗಬೇಕು, ಇದೆಲ್ಲರ ಬಯಕೆ ಆಗಿರುತ್ತೆ. ಆದರೆ ಸಮ್ಟೈಮ್ಸ್ ಕೆಲವೊಮ್ಮೆ ಈ ಕೆಣಕೋದು ನಿನ್ನ ಜೀವನದಲ್ಲಿ ನೀನು ಏನಾದರೂ ಸಾಧಿಸೋದಿಕ್ಕೆ. ಟೇಕ್ ಇಟ್ ಈಸಿ ಪಾಲಿಸಿಯನ್ನು ನಿಲ್ಲಿಸಿ
ನಿನ್ನ ಜೀವನದಲ್ಲಿ ಯಾರಾದ್ರೂ ಏನಾದ್ರೂ ಕೆಣಕ್ತಾ ಇದ್ರೆ ನಿನ್ನ ಪ್ರಮೋಷನ್ಗೋಸ್ಕರ ಅಥವಾ ಬಡ್ತಿಗೋಸ್ಕರ ದೇವರು ಉದ್ದೇಶ ಮಾಡ್ತಾ ಇದ್ದಾನೆ ಅಂತ ನಂಬುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಸತ್ಯವೇದ ಗ್ರಂಥದಲ್ಲಿ ವೇಗವಾಗಿ ಆದಿಕಾಂಡ ಪುಸ್ತಕ, ಯೋಸೇಫನ ಅವರಿಗೆ ಹೆದರಬೇಡ್ರಿ, ನಾನೇನು ದೇವರ ಪ್ರತಿನಿಧಿಯೇ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ರಿ, ನೀವಂತೂ ನನಗೆ ಕೇಡಾಗಬೇಕು ಅಂತ ಎಣಿಸಿದ್ರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ದಟ್ ಮೀನ್ಸ್ ಇವತ್ತು ಮುಂಚಾನೆ ನಾನು ನಿಮಗೆ ವಾಗ್ದಾನ ಮಾಡ್ತೇನೆ, ಒಂದು ಪಕ್ಷ ಶತ್ರುವನ್ನ ದೇವರು ಎಬ್ಬಿಸುವುದು ನಿನಗೆ ದೋಷ ಉಂಟು ಮಾಡೋದಕ್ಕಲ್ಲ. ಅವರ ಭಾವನೆಯಲ್ಲಿ, ಶತ್ರುವಿನ ಚಿಂತೆಯಲ್ಲಿ ನಿನಗೆ ದ್ವೇಷ ಮಾಡೋದು, ನಿನಗೆ ದೋಷ ಮಾಡೋದು ಇದು ಅವರ ಭಾವನೆ. ಆದರೆ ದೇವರು ನಿನಗೆ ಒಳ್ಳೇದು ಮಾಡಬೇಕಂತಾನೆ ಅದಕ್ಕೆ ಅನುಮತಿ ಕೊಡೋದು. ನಂಬುವವ್ರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದ ಗ್ರಂಥ ಹೇಳುತ್ತದೆ, 75ನೇ ಕೀರ್ತನೆ, Psalms 75, 75ನೇ ಕೀರ್ತನೆ 5ನೇ ವಾಕ್ಯದಿಂದ, ನನ್ನ ಸಮಯ ಇಲ್ಲದೆ ಇರೋದು ವೇಗವಾಗಿ ಹೇಳೋಗ್ತೀನಿ. ಕೊಂಬುಗಳನ್ನ ಮೇಲೆತ್ತಬೇಡ್ರಿ, ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡಿರಿ. ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡ್ರಿ ಎಂದು ಹೇಳುವೆನು. ಇದು ಅರ್ಥ ಮಾಡ್ಕೊಬೇಕು. ದೇವ ಮಕ್ಕಳು ಯಾವಾಗಲೂ ಆಶೀರ್ವಾದ ಬರುವಾಗ, ಪ್ರಮೋಷನ್ ಬರುವಾಗ, ನಿನಗೆ ಉನ್ನತಿ ಬರುವಾಗ ನಿಮ್ಮ ಕೊಂಬುಗಳನ್ನ ದೇವರು ಎತ್ತೋದು ಬೇರೆ, ನೀವೆತ್ತೋದು ಬೇರೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ದೇವರು ನಿಮ್ಮನ್ನ ಬಡ್ತಿಗೆ ನಡೆಸೋದು ಬೇರೆ, ನೀವು ತಲೆ ಕೊಂಬನ್ನ ಎತ್ತಿ ಅಹಂಕಾರದ ಕೊಂಬು ಅಂತಾರಲ್ಲ, ಅಹಂಕಾರ ತೋರಿಸೋದು ಮಾಡಬೇಡ್ರಿ. ಸೊಕ್ಕಿನ ಕುತ್ತಿಗೆಯಿಂದ ಮಾತಾಡಬೇಡ್ರಿ, ಗರ್ವದಿಂದ ದರ್ಪದಿಂದ ಮಾತಾಡಬೇಡ್ರಿ. ಕಾರಣ 6ನೇ ವಾಕ್ಯ ಹೇಳ್ತವೆ, ಉದ್ಧಾರವು ಮೂಡಲಿನಿಂದಲಾಗಲಿ, ಬಡವನದಿಂದಾಗಲಿ, ಅರಣ್ಯದಿಂದಾಗಲಿ ಬರೋದಿಲ್ಲ. ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನ ಸ್ಥಾಪಿಸುತ್ತಾನೆ. ಇವತ್ತು ದೇವರು ನಿನಗೋಸ್ಕರವಾಗಿ ಕೆಲ ಕಾರ್ಯಗಳನ್ನ ಮಾಡ್ತಾನೆ. ನಿನ್ನ ಪ್ರಮೋಷನ್ಗೋಸ್ಕರ, ನಿನ್ನ ಬಡತಿಗೋಸ್ಕರ, ನಿನ್ನ ಉದ್ಧಾರಕ್ಕೋಸ್ಕರ ಯಾರನ್ನೋ ತೆಗೆದು ಯೋಗ್ಯವಾದಂಥ ವ್ಯಕ್ತಿಗಳನ್ನ ತೆಗೆದು ಯೋಗ್ಯತೆ ಇಲ್ಲದೆ ಇರುವ ನಿನ್ನನ್ನ ಆ ಸ್ಥಾನದಲ್ಲಿ ದೇವರು ಬಡ್ತಿಯನ್ನ ಕೊಡ್ತಾನೆ. ಕಾರಣ ನನ್ನ ದೇವರ ವಾಗ್ದಾನ, ಅವನು ವೈರಿಗಳ ಎದುರಿನಲ್ಲಿ ನಿನಗೆ ಔತಣವನ್ನ ಸಿದ್ಧ ಮಾಡ್ತಾನೆ. ಸ್ತೋತ್ರ. ಅದರಿಂದಲೇ ಜ್ಞಾನೋಕ್ತಿಗಳ ಪುಸ್ತಕ 24:10 ಹೇಳ್ತದೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದ್ರೆ ನಿನ್ನ ಬಲವು ಇಕ್ಕಟ್ಟಿಯಾಗಿರುತ್ತೆ. ದಟ್ಸ್ ಓನ್ಲಿ ರೀಸನ್ ಐ ಆಲ್ವೇಸ್ ಕೀಪ್ ಆನ್ ಟೆಲಿಂಗ್. ನಾನು ಪದೇ ಪದೇ ಹೇಳುವ ಒಂದು ಮಾತು, ಪ್ರಾಬ್ಲಮ್ ಬಂದಾಗ ನೀವು ಪ್ರಾಬ್ಲಮನ್ನು ದೊಡ್ಡದಾಗಿ ನೋಡಬೇಡ್ರಿ. ತೊಂದರೆ ಬಂದಾಗ ತೊಂದರೆನೇ ಮಹಾ ದೊಡ್ಡದು ಅಂತ ನೋಡಬೇಡ್ರಿ. ತೊಂದರೆಗಿಂತ ದೇವರು ದೊಡ್ಡವನು ಎಂದು ನೀವು ಭಾವಿಸ್ಬೇಕು. ನೀವು ಹೇಳ್ಬೇಕು, ಈ ತೊಂದರೆ ಅಲ್ಲ, ಇದಕ್ಕಿಂತ ತಾತನಂಥದ್ದು ಬಂದ್ರು ನನ್ನ ದೇವರು ಅದಕ್ಕಿಂತ ದೊಡ್ಡವನು. ಓ, ನಿಮಗೆ ಅರ್ಥ ಆಗಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜಲಪ್ರಳಯ ಉಂಟಾಯಿತು. ನೋಹನ ನಾವೇ ಪಾದದಷ್ಟು ನೀರು ಬಂದಾಗ ಪಾದದಷ್ಟಿತ್ತು, ಮೊಣಕಾಲಷ್ಟಾಯಿತು. ಅದು ಸೊಂಟದವರೆಗೂ ನೀರು ಉಪ್ತು. ನೀರು ಎಷ್ಟು ಉಕ್ಕುತ್ತೋ ಅಷ್ಟೇ ಮೇಲೆ ನಾವಿಯ ಒಳಗಡೆ ಇರುವವರು, ಅಂದರೆ ರಕ್ಷಣೆ ಹೊಂದಿರುವವರು, ದೀಕ್ಷಾ ಸ್ನಾನ ಹೊಂದಿರುವವರು, ದೈವ ಮಕ್ಕಳೆಂದು ಕರೆಸಿಕೊಳ್ಳುವ ಪ್ರತಿಯೊಂದು ದೇವ ಮಕ್ಕಳು ಈ ನಾವೇ
ಒಳಗಡೆ ಸೇರಲ್ಪಟ್ಟವರು, ದೈವ ಕೃಪೆಯಲ್ಲಿ ಬಂದವರು, ಈ ಆಲೋಚನೆಗೆ ವಿಧಿಯರಾದವರು ಒಂದು ಕಾಲದಲ್ಲೂ ಪ್ರತಿಕೂಲಗಳಲ್ಲಿ ಮುಳುಗಿ ಹೋಗೋದು, ಪ್ರವಾಹದಲ್ಲಿ ಕೊಚ್ಚಿ ಹೋಗೋದಿಲ್ಲ, ಪ್ರಳಯದಲ್ಲಿ ಮುಳುಗಿ ಹೋಗೋದಿಲ್ಲ. ಹಲ್ಲೆಲೂಯ. ಬೆಂಕಿಯ ಜ್ವಾಲೆಗಳು ನಿನ್ನನ್ನು ದಹಿಸೋದಿಲ್ಲ. ನೀರುಗಳು ನಿನ್ನ ಮೇಲೆ ಬಂದರು, ಅಲ್ಲಲ್ಲಿ ಅವುಗಳನ್ನು ನೀನು, ನದಿಗಳನ್ನು ನೀನು ದಾಟುತ್ತೀಯ. ಜಲರಾಶಿಗಳು ನಿನ್ನನ್ನು ಮುಳುಗಿಸೋದಿಲ್ಲ. ಕಾರಣ ಏನೆಂದರೆ ನಾವೆಯ ಒಳಗಡೆ ಸೇರಿಸಿದಾತನು, ನಾವೆಯ ಒಳಗಡೆ ನಿನ್ನ ಕುಟುಂಬವನ್ನು ಸೇರಿಸಿದಾತನು, ನಿನ್ನನ್ನು ಸೇರಿಸಿದಾತನು. ಅವನು ನಂಬಿಗಸ್ತನಾಗಿದ್ದಾನೆ. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ಮತ್ತೊಂದು ಭಾಷೆಯಲ್ಲಿ ಹೇಳಿದ್ರೆ ಕರೆದವನು ನಂಬಿಗಸ್ತನ. ಕಾಡೆವರೆಗೂ ಕಳೆದ 9 ತಿಂಗಳು ನಿನ್ನನ್ನು ಪರಿಪಾಲನೆ ಮಾಡಿರೋದಾದ್ರೆ, ಕಳೆದ 9 ತಿಂಗಳು ನಿನ್ನನ್ನು ದೇವರು ನಡೆಸ್ಕೊಂಡು ಬಂದಿರೋದಾದ್ರೆ, ಈ 10ನೇ ತಿಂಗಳು ದೇವರು ನಿನಗೆ ಆಲೋಚನೆ ಕೊಡ್ತಾ ಇದ್ದಾನೆ. ಓ ಹಾಲೆಲೂಯ. ನಿನ್ನನ್ನು ಕೆಣಕಿದ್ದು ನಿನ್ನ ಬಡತಿಗಾಗಿ, ನಿನ್ನ ಶತ್ರು ನಿನ್ನನ್ನು ಕೆಣಕಿದ್ದು ನಿನ್ನ ಪ್ರಮೋಷನ್ಗಾಗಿ. ಎಸ್, ಕಮ್ ಆನ್, ಯು ವಿಲ್ ನಾಟ್ ಗೋ ಡೌನ್. ನೀನ್ ಕೆಳಗಡೆ ಹೋಗೋದಿಲ್ಲ. ಯಾರಾದ್ರೂ ಶಬ್ದ ತೆಗೆದು ಹೇಳ್ರಿ, ನಾನು ಕೆಳಗಡೆ ಹೋಗೋದು, ನಾನು ಕೆಳಗಡೆ ಹೋಗೋದಿಲ್ಲ. ಆಮೇಲೆ ಅದಕ್ಕೆ ಹೇಳಿದ್ದು, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟ. ನಾನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ, ನಿಮಗೆ ಪ್ರತಿಕೂಲ ಬೇಡ, ಹೋರಾಟ ಬೇಡ, ಏನು ಬೇಡ ಅಂದರೆ ನಿನಗೆ ಬಡ್ತಿನೂ ಇಲ್ಲ. ಕೆಲವರು ಹುಟ್ಟದಾಗಿಂದ ಸಾಯೋವರೆಗೂ ಹೆಂಗೋ ಜೀವಿಸಿ ಹೋಗ್ತಾರೆ. ಅಂಥ ಜೀವನ ಮಾಡೋದಕ್ಕೆ ಹೋರಾಟನೂ ಬೇಡ, ಕಷ್ಟನೂ ಬೇಡ, ಎಂಥದ್ದು ಬೇಡ. ಆದರೆ ನಿನ್ನ ಜೀವನದಲ್ಲಿ ನೀನೇನಾದರೂ ಸಾಧಿಸಬೇಕು ಅಂತ ಹೊರಡುವಾಗ, ನಿನ್ನ ಜೀವನದಲ್ಲಿ ಇತರರಿಗಿಂತ, ಕಳೆದ ವಾರದಲ್ಲಿ ನಾನು ಹೇಳಿದೆ, ಕಾಲೇಬನು ಅವನು ಡಿಫ್ರೆಂಟ್ ಸ್ಪಿರಿಟ್ ಉಳ್ಳವನ, ಹಲ್ಲೆಲೂಯ, ವಿಭಿನ್ನ ಆತ್ಮ ಉಳ್ಳವನ. ಅವನು ಡಿಫ್ರೆಂಟ್ ಆಗಿದ್ದರಿಂದಲೇ ಹೋರಾಟಗಳಿಗೆ ಅವನು ಸೋತು ಹೋಗಲಿಲ್ಲ. ಅವನ ಹೋರಾಟಗಳನ್ನು ತನ್ನ ಬಡ್ತಿಯಾಗಿ ಉಪಯೋಗಿಸ್ಕೊಂಡ್ರು. ಇವತ್ತು ಕೆಲವರು ಹೇಳ್ರಿ, ನನ್ನ ಜೀವನದಲ್ಲಿ ಇವತ್ತು ಕಾಣುವ ಹೋರಾಟಗಳು ಅದು ನನ್ನ ಪ್ರಮೋಷನ್ಗೋಸ್ಕರ, ನನ್ನ ಕೇಡಿಗೋಸ್ಕರ ಅಲ್ಲ, ನನ್ನ ದೋಷಕ್ಕೋಸ್ಕರ ಅಲ್ಲ, ನನ್ನ ಜೀವನದ ನಾಶಕ್ಕೋಸ್ಕರವಲ್ಲ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಕೆಣಕೋದು ಒಳ್ಳೆಯದು. ಶತ್ರು ಕೆಣಕಲೇ, ಶತ್ರು ನಿನ್ನ ದೇವರು ಎಲ್ಲ ಅಂತ ಕೇಳಲೇ, ಏನ್ ಮಾಡಿದ್ರು ನಿನ್ನ ದೇವರಂತ ಕೇಳಲೇ, ಆಗ ಅದ್ವಿತೀಯನಾದ ದೇವರು ನಮ್ಮ ನಡುವೆ ಇಳಿದು ಬರ್ತಾನೆ. ಅವನು ಹೇಳ್ತಾನೆ, ಐ ಆಮ್ ದಟ್ ಐ ಆಮ್, ನಾನು ಇರುವಾತನೇ ಆಗಿದ್ದೇನೆ. God himself revealed to you. Amen. Hello, come on somebody. ಅರ್ಥ ಆದವರು ಮಾತ್ರ ಆಮೇಲೆ ಹೇಳ್ರಿ. Come on somebody, ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಕೆಲವರಿಗೆ ಪ್ರಮೋಷನ್ ಬೇಕು, ಆದರೆ ಪ್ರೊವೊಕೇಶನ್ ಬೇಡ. ಯಾರು ಕೆಣಕಬಾರ್ದು, ಯಾರು ಒಂದು ಮಾತು ಅನ್ನಬಾರ್ದು. ಮುಟ್ಟಿದ್ರೆ ಮುನಿ, ಸೋತ್ರೆ ಟಚ್ ಮೀ ನಾಟ್, ಟಚ್ ಮೀ ನಾಟ್, ಬಟ್ ಐ ನೀಡ್ ಆಲ್ ದ ಬ್ಲೆಸ್ಸಿಂಗ್. ಯಾರು ಹೇಳಿದ್ರು? ಶಿಲ್ಪಿ ಒಂದು ಶಿಲ್ಪವನ್ನು ಮಾಡಬೇಕಾದ್ರೆ ಎಷ್ಟು ಏಟು ತಿನ್ನುತ್ತೆ ಆ ಕಲ್ಲು, ಆ ಕಲ್ಲನ್ನು ಕೆತ್ತುತ್ತಾರೆ. ಉಳಿ ಏಟು ತಿನ್ನುತ್ತೆ, ಸುದ್ದಿ ಏಟು ತಿನ್ನುತ್ತೆ. ಅಲ್ಲೆಲ್ಲೂ ಸ್ತೋತ್ರ. ಅದಕ್ಕೊಂದು ಶೇಪ್ ಬರಬೇಕಾದ್ರೆ ಅನೇಕರು ಕೆಣಕಬೇಕು. ನಿನ್ನ ಜೀವನಕ್ಕೊಂದು ಶೇಪ್ ಬರಬೇಕಾದ್ರೆ ಅನೇಕ ಏಟುಗಳು ತಿನ್ನಬೇಕು. ಅಲ್ಲಲ್ಲಿ ಈ ಏಟು ನಿನ್ನನ್ನು ನಾಶ ಮಾಡೋದಕ್ಕಲ್ಲ, ನಿನಗೊಂದು ರೂಪ ಕೊಡೋದಕ್ಕೆ, ನಿನ್ನ ಜೀವನಕ್ಕೊಂದು ರೂಪ ಕೊಡೋದಕ್ಕೆ ಎಂದು ನಂಬುವವರು ಮಾತ್ರ ಆಮೇಲೆ ಹೇಳ್ರೆ. ಯೋಸೆಫನೇ, ನಿನ್ನ ಅಣ್ಣಂದಿರು ನಿನಗೆ ವಿರೋಧವಾದರು, ನಿನ್ನ ಕುಟುಂಬ ನಿನಗೆ ವಿರೋಧವಾಯಿತು. ಪೋಟಿಫೆರನ ವಿರೋಧನಾದನು, ಪೋಟಿಫೆರನ ಹೆಂಡತಿ ನಿನಗೆ ವಿರೋಧನಾದನು. ಅಲ್ಲಲ್ಲೂಯ್ಯ, ಎಲ್ಲರೂ ವಿರೋಧ ಆಗ್ಬೋದು, ಆದರೆ ದೇವರ ಪ್ರಮೋಷನ್ ನಿನಗೆ ಅನುಕೂಲವಾಗಿರುತ್ತೆ.
ಸೆರೆಮನೆಯಲ್ಲಿರುವ ನಿನ್ನನ್ನ ಅರಮನೆಗೆ ತರೋದಕ್ಕೆ ದೇವರು ಹಾದು ಬಿಟ್ಟಂತ ಮಾರ್ಗ ಅದು. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಕೆಣಕಿದ್ದೆಲ್ಲ ಒಳ್ಳೇದೇ ಆಯ್ತು. ಯಾವ ಶತ್ರುಗಳು ನನ್ನನ್ನು ಕೆಣಕಿದ್ರು ಒಳ್ಳೇದಾಯ್ತು, ಒಳ್ಳೇದಾಯ್ತು. ನನ್ನ ಜೀವನದಲ್ಲಿ ಶತ್ರುಗಳು ಕೆಣಕದೆ ಹೋಗಿದ್ರೆ ನಾನು ಇವತ್ತು ಈ ಸ್ಥಾನಕ್ಕೆ ಬರ್ತಾ ಇರಲಿಲ್ಲ, ಇಂಥ ಒಂದು ಸಭೆ ಕಟ್ತಾ ಇರಲಿಲ್ಲ, ಇಂಥ ಆತ್ಮಗಳನ್ನು ಸಂಪಾದನೆ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಕೆಣಕೋರು ಇದ್ದಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಕೆಣಕುವಾಗ ಸೋತೋಗೋದಕ್ಕಲ್ಲ, ನನ್ನ ದೇವರ ವಾಕ್ಯ ಹೇಳ್ತದೆ, ವೈರಿಗಳ ಎದುರಿನಲ್ಲಿ ನಾನು ನಿನಗೆ ಔತಣವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ನಿನಗೆ ಹೋರಾಟ ಇದೆಯಾ? ಪ್ರಮೋಷನ್ ಇದೆ. ನಿನಗೆ ಶೋಧನೆ ಇದೆಯಾ? ಜಯ ಇದೆ. ಅಕ್ಟೋಬರ್ ತಿಂಗಳಲ್ಲಿ ನಾನು ಪ್ರವಾದಿಸ್ತಾ ಇದ್ದೇನೆ, ಇದುವರೆಗೂ ನಿನ್ನನ್ನು ಕೆಣಕಿದವರ ಮುಂದೆ ದೇವರು ನಿನಗೆ ಔತಣ ಸಿದ್ಧ ಮಾಡುವ ತಿಂಗಳಾಗಿರುತ್ತದೆ. ನಿನ್ನ ತಲೆಯನ್ನ ಎಣ್ಣೆಯಿಂದ ಅವನ ಅಭಿಷೇಕ ಮಾಡ್ತಾನೆ. ನಿನ್ನ ಪಾನ ಪಾತ್ರೆಯು ತುಂಬಿ ತುಳುಕುವ ಹಾಗೆ, ನಿನ್ನ ಪಾತ್ರೆಯು ತುಂಬಿ ತುಳುಕುವ ಹಾಗೆ ಸಮೃದ್ಧಿಯನ್ನ, ಓವರ್ಫ್ಲೋ ಅನ್ನ ದೇವರು ರಿಲೀಸ್ ಮಾಡುವ ತಿಂಗಳ ಇದು. ಸಾಮಾನ್ಯವಾಗಿ ನಿನಗೋಸ್ಕರ ದೇವರ ಅತಿಶಯವಾಗಿ ಎಲ್ಲ ಕಾರ್ಯಗಳನ್ನು ಒಟ್ಟಿಗೆ ಕೂಡಿಸ್ಕೊಂಬರ್ತಾನೆ. ಅಂದರೆ ನಿನಗೆ ತಿಳಿಯದೆ ನಿನಗೋಸ್ಕರ ದೇವರು ಕೆಲವೊಂದು ಪದ್ಧತಿಗಳನ್ನು, ಪ್ಲಾನ್ಗಳನ್ನು ಮಾಡ್ಕೊಂಬರ್ತಾನೆ. ಎಲ್ಲೆಲ್ಲೋ ಬಿದ್ದಿರೋ ಅಂತ, ಎಲ್ಲೆಲ್ಲೋ ಜೋಡಣೆ ಇಲ್ಲದೆ ಇದ್ದಂಥದ್ದನ್ನು ಆಮೇಲೆ ದೇವರು ಒಟ್ಟಿಗೆ ಜೋಡಿಸಿ ಕರ್ಕೊಂಬರ್ತಾನೆ. ಕನೆಕ್ಷನ್ ಡಿಸ್ಕನೆಕ್ಟ್ ಆಗಿರೋದು ಎಲ್ಲೆಲ್ಲೋ ಬಿದ್ದಿದೆ. ಆಮೇಲೆ ಆದರೆ ನಿನ್ನನ್ನು ಆಶೀರ್ವಾದ ಮಾಡೋದಕ್ಕೆ ಇನ್ ದ ರೈಟ್ ಟೈಮ್ ದೇವರು ಕೆಲವ್ರನ್ನ ಎಬ್ಬಿಸ್ತಾನೆ. ಐ ಬಿಲೀವ್ ಸ್ಟ್ರಾಂಗ್ಲಿ. ನನ್ನೊಟ್ಟಿಗೆ ನಂಬೋರು ಯಾರಾದರೂ ಇದರ ಒಳಗಡೆ ಇದ್ದರೆ, ಅದನ್ನು ಅಂಗೀಕರಿಸೋರು ಯಾರಾದರೂ ಇದ್ದರೆ, ಕಮಾನ್ ಸಂಬಡಿ, ಯಾರಾದರೂ ಶಬ್ದ ತೆಗೆದು ಪ್ರಾರ್ಥನೆ ಮಾಡ್ರಿ. ಕರ್ತನೆ, ಎಲ್ಲೆಲ್ಲೋ ನಿನ್ನ ವಾಗ್ದಾನದ ಪ್ರಕಾರ ನನಗೆ ದೊರಕಬೇಕಾದಂಥ ಆಶೀರ್ವಾದಗಳು, ನನಗಾಗಬೇಕಾದ ಬಿಡುಗಡೆಗಳು, ನನಗೆ ಸಲ್ಲಬೇಕಾದಂಥ ಆಶೀರ್ವಾದದ ಬಾಗಿಲುಗಳು, ತೆರೆಯಬೇಕಾದ ಆಶೀರ್ವಾದದ ಬಾಗಿಲುಗಳು, ಅದೆಲ್ಲ ಈ ಸಮಯದಲ್ಲಿ ದೇವರು ನಿನ್ನ ನಂಬಿಕೆಯಿಂದ ಹೇಳುವಾಗಲೇ ಪರಲೋಕದ ದೇವರು ನಿನಗೋಸ್ಕರ ಬಾಗಿಲುಗಳನ್ನು ತೆರಿತಾ ಇದ್ದಾನೆ. ವ್ಯಕ್ತಿಗಳನ್ನು ಕನೆಕ್ಟ್ ಮಾಡ್ತಾ ಇದ್ದಾನೆ. ಕನೆಕ್ಷನ್ಗಳು ಬರ್ತಾ ಇದೆ, ಇಮೇಲ್ಗಳು ಬರ್ತಾ ಇದೆ, ಪ್ರಮೋಷನ್ ವಾರ್ತೆಗಳು ಬರ್ತಾ ಇದೆ. ನಿನಗೋಸ್ಕರವಾಗಿ ದೇವರು ಮಹತ್ ಕಾರ್ಯ ಮಾಡ್ತಾ ಇದ್ದಾನೆ. ನಿನ್ನ ಕಣ್ಣಿಗೆ ಆಶ್ಚರ್ಯ ಎನ್ನತಕ್ಕಂತೆ, ನಿನ್ನ ಬುದ್ಧಿಗೆ ಅದು ಆಶ್ಚರ್ಯ ಎನ್ನತಕ್ಕಂತೆ ದೇವರು ನಿನಗೋಸ್ಕರ ಮಹತ್ ಕಾರ್ಯ ಮಾಡ್ತಾ ಇದ್ದಾನೆ. ಈ ತಿಂಗಳು ನಿನ್ನನ್ನು ಕೆಣಕಿದವರ ಮಧ್ಯದಲ್ಲಿ, ವೈರಿಗಳ ಎದುರಿನಲ್ಲಿ ದೇವರು ನಿನಗಾಗಿ ಔತಣವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಅದು ನನಗುಳ್ಳ ಆಲೋಚನೆಯಿಂದ ನಂಬುವವರು ಯಾರಾದರೂ ಇದ್ರೆ ಕಮಾನ್ ರಿಸೀವ್ ಇಟ್, ಹೊಂದಿಕೊಳ್ಳ್ರಿ. ಯೇಸುವಿನ ನಾಮದಲ್ಲಿ ನಾನು ಅದನ್ನು ರಿಲೀಸ್ ಮಾಡ್ತಾ ಇದ್ದೇನೆ. ಈ ಸಭೆಯನ್ನು ಅನೇಕರು ಕೆಣಕಿದ್ರು, ಆದರೆ ಅದು ದೋಷಕ್ಕಾಗಲ್ಲ, ಅದು ಅವ್ರ ಕೇಡಿಗಾಗಿ ಆಲೋಚನೆ ಮಾಡಿದ್ರು. ಅದು ನಮಗೆ ಒಳ್ಳೇದಾಯಿತು, ಅದು ಮೇಲಿಗಾಯಿತು ಎನ್ನುವ ರೀತಿಯಲ್ಲಿ ಈ ಸಭೆಯನ್ನ ದೇವರ ಆಶೀರ್ವಾದ ಮಾಡಕ್ ಹೋಗ್ತಾನೆ. ಪಾತ್ರೆಗಳು ತುಂಬಿ ಹೊರಸೂಸುವ ಹಾಗೆ ಈ ಅಬೆಂಡೆಂಟ್ ಬ್ಲೆಸ್ಸಿಂಗ್, ಅಬೆಂಡೆಂಟ್ ಮಿರಾಕಲ್, ಅಬೆಂಡೆಂಟ್ ಹೀಲಿಂಗ್, ಇದರ ಒಳಗಡೆ ಸೌಖ್ಯದ ತುಂಬಿ ಹೊರ ಬರುತ್ತೆ, ಅದ್ಭುತಗಳು ತುಂಬಿ ಹೊರಗಡೆ ಬರುತ್ತೆ, ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಯೇಸುವಿನ ನಾಮದಲ್ಲಿ ನಡೆಯುತ್ತೆ, ಆತ್ಮಗಳಿಂದ ತುಂಬಿ ತುಳುಕುತ್ತೆ. ಐ ಡಿಕ್ಲೇರ್ ಪ್ರವೋಕ್ ಫಾರ್ ಪ್ರಮೋಷನ್. ಬಡ್ತಿಗಾಗಿನೇ ಕೆಣಕಿದ್ದಾರೆ. ಹಲ್ಲೆಲೂಯ. ಬಡ್ತಿಗಾಗಿನೇ ಕೆಣಕಿರೋದು.
ನನ್ನ ಜೀವನದಲ್ಲಿ ನಡೀಲಿಕ್ಕೆ ಹೋಗುವ ಅದ್ಭುತ ಉಜ್ಜೀವನ, ದ ರಿವೈವ್, ದ ಮಿರಾಕಲ್ ದೇವರು ಆಲ್ರೆಡಿ ನನ್ನ ಅಕೌಂಟ್ನಲ್ಲಿ ಸಿದ್ಧ ಮಾಡಿರೋದು. ಇನ್ನು ಯಾರಿಗೂ ತಡೆ ಹಿಡಿಯೋಕ್ಕಾಗೋದಿಲ್ಲ. ಯೇಸುವಿನ ನಾಮದಲ್ಲಿ ಐ ಡಿಕ್ಲೇರ್. ನಿಮಗೆ ಬೇಕಾದರೆ ಬಾಯಿ ತೆರೆದು ಹೇಳ್ರಿ, ಎರಡು ಕೈಗಳನ್ನು ಮೇಲೆ ಕೆತ್ತುಬಿಟ್ಟು ಹೇಳ್ರಿ, ಯೇಸುವಿನ ನಾಮದಲ್ಲಿ ನನ್ನ ಅಕೌಂಟಿನಲ್ಲಿ ದೇವರು ಸಿದ್ಧ ಮಾಡಿರೋದು ಆಶೀರ್ವಾದಗಳು, ಪ್ರಾಮಿಸ್ಗಳು, ವಾಗ್ದಾನಗಳು ಅದೆಲ್ಲ ನೆರವೇರುವ ತಿಂಗಳು ಈ 1ನೇ ತಾರೀಕು ಅಕ್ಟೋಬರ್ ತಿಂಗಳು 2025 ಬಡ್ತಿಗಾಗಿನೇ ಕೆಣಕಿದ್ದು ಅನ್ನೋದು ನಾನು ನಂಬುತ್ತೇನೆ. ಐ ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ದೇವರು ನಮ್ಮ ಜೀವನದಲ್ಲಿ ಯಾವುದು ಚಿಕ್ಕದಾಗಿ ಕಾಣೋದಿಲ್ಲ. ನಿಮ್ಮ ಜೀವನದಲ್ಲಿ ಬರುವಂಥ ಒಂದು ಸಣ್ಣ ಫೋನ್ ಕರೆ ಇರ್ಬೋದು, ಅಚಾನಕ್ಕಾಗಿ ಬಂದಂಥ ಒಂದು ವ್ಯಕ್ತಿ ಆಗಿರ್ಬೋದು, ಎಲ್ಲೋ ದೂರದಿಂದ ಯಾರೋ ನಿಮ್ಮನ್ನು ಕನೆಕ್ಟ್ ಆಗ್ತಾರೆ. ನೀವು ಊಹಿಸಿದ್ದಕ್ಕಿಂತ ಹೆಚ್ಚಾಗಿ, ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಸಡನ್ಲಿ, ವಿತೌಟ್ ಪ್ರೀವಿಯಸ್ ನೋಟಿಸ್, ಸಡನ್ಲಿ, ಇಮ್ಮಿಡಿಯೇಟ್ ಆಗಿ ದೇವರು ನಿನಗೋಸ್ಕರ ಬಾಗಿಲು ತೆರೀತಾನೆ. ನೀನು ಯೋಚನೆ ಮಾಡ್ತೀವಿ ಇದು ಹೇಗಾಯ್ತು? ಐ ಟೆಲ್ ಯು, ದೇವರ ಆತ್ಮನು ಹೇಳಿದನು ಹೇಳೋದಕ್ಕೆ ನನ್ನ ಜನರಿಗೆ ಹೇಳು, ನಾನು ವೈರಿಗಳ ಎದುರಿನಲ್ಲಿ ನಾನು ಔತಣ ಸಿದ್ಧ ಮಾಡ್ತೇನೆ. ಯಾರಾದ್ರೂ ನಂಬರ್ ಇದ್ರೆ ನಿನ್ನ ಸಂಬಂಧಿಕರು, ನಿನ್ನ ಸ್ನೇಹಿತರು, ನಿನ್ನ ಸಹೋದರ ಸಹೋದರಿಯರು, ಒಡ ಹುಟ್ಟಿದವರು, ಪರಿಶುದ್ಧಾತ್ಮ ನನಗೆ ಹೇಳಕ್ ಕೇಳ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೇನೆ. ನೀನು ದೇವರನ್ನ ಸೇವಿಸೋದ್ರಿಂದ, ದೇವರನ್ನ ಆರಾಧನೆ ಮಾಡೋದ್ರಿಂದ ಅವರು ನಿನ್ನನ್ನು ತುಂಬಾ ನಿಂದಿಸಿದ್ರು, ತುಂಬಾ ಅವಮಾನ ಮಾಡಿದ್ರು. ಅಲ್ಲೆಲ್ಲಿ ಆ ಗ್ರೂಪಿಗೆ ಹೋಗಿ ಸೇರ್ಕೊಂಡ್ಬಿಟ್ಟ ಅಂತ ಅವಮಾನ ಮಾಡಿರ್ಬೋದು. ಆದರೆ ಪರಿಶುದ್ಧಾತ್ಮ ನನಗೆ ಹೇಳಕ್ ಕೇಳ್ತಾ ಇದ್ದಾನೆ, ಅವರ ನಡುವೆ ನಿನ್ನ ದೇವರೆಲ್ಲಿ ಅಂತ ಕೇಳಿದವರ ನಡುವೆ ದೇವರು ನಿನ್ನನ್ನು ಸನ್ಮಾನಿಸಲಿಕ್ಕೆ ಹೋಗ್ತಾನೆ. ಓ, ದೇವರನ್ನ ಸೇವಿಸುವವರಿಗೂ ಸೇವಿಸದೇ ಇರುವವರಿಗೂ ಇರುವ ತಾರತಮ್ಯ ಏನು ಎಂದು ದೇವರು ತೋರ್ಸಕ್ ಹೋಗ್ತಾನೆ. ಅದು ನಿನಗುಳ್ಳ ಆಲೋಚನೆ ಆದ್ರೆ ಗಟ್ಟಿಯಾಗೊಂದು ಆಮೇನ್ ಹೇಳು. ಎಸ್ ಲಾರ್ಡ್, ಐ ರಿಸೀವ್ ಇಟ್. ಕುರುಬ ಬಾಲಕನಾದಂತ ದಾವೀದನು ಕುರಿ ಮೇಯಿಸ್ಕೊಂಡು ಕಾಡಿನಲ್ಲಿ ಇರುವಾಗ ಯಾರು ಊಹಿಸಲಿಲ್ಲ, ಅವನ ತಂದೆ ತಾಯಿನೂ ಊಹಿಸಲಿಲ್ಲ ಇವನು ಭವಿಷ್ಯದಲ್ಲಿ ಯೆಹೂದ್ಯರ ಅರಸನಾಗ್ತಾನೆ ಅಂತ. ನೋಬಡಿ, ಯಾರು ಚಿಂತೆ ಮಾಡಲಿಲ್ಲ. ಯಾಕಂದ್ರೆ ಅವ್ರ ಮನೆಯಲ್ಲಿ ಕಡೆ ಮಗನಾದ್ರೂ ಇವನ್ನ ಯಾರು ಕೇರ್ ಮಾಡ್ತಿರ್ಲಿಲ್ಲ. ಅಣ್ಣಂದಿರಾಗಲಿ, ತಂದೆ ತಾಯಿ ಆಗಲಿ, ಅವ್ರಿಗೆಲ್ಲ ಎಜುಕೇಷನ್ ಕೊಟ್ಟರು, ಅವ್ರಿಗೆಲ್ಲ ಒಂದು ಒಳ್ಳೆ ಸ್ಥಾನ ಕೊಟ್ಟರು, ಒಳ್ಳೆ ಕೆಲಸದಲ್ಲಿ ಇದ್ದಾರೆ. ಇವನು ಏನು ಲೀಸ್ಟ್ ಬಾದರ್ಡ್, ಇವನ್ನ ತಳ್ಳಿಬಿಟ್ಟಿದ್ರು. ಆದರೆ ಪ್ರಿಯರೇ, ನನಗೆ ಬಹಳ ಸಂತೋಷ ಕೊಟ್ಟಂಥ ವಾರ್ತೆ ಏನು ಗೊತ್ತಾ? ಕಾಡಲ್ಲಿರುವ ಕುರಿಗಳನ್ನು ಮೇಯಿಸ್ತಿದ್ದ ಇವನನ್ನ ದೇವರು ನಾಡಿಗೆ ತರೋದಕ್ಕೆ ಮಾಡಿದ ಪ್ಲಾನು, ಇವನ ನಾಡಿಗೆ ತರೋದಕ್ಕೆ ಸ್ತೋತ್ರ. ತಂದೆ ತಾಯಿಗಳಿಗೂ ಸಹ ಗೊತ್ತಿಲ್ಲದ ರೀತಿಯಲ್ಲಿ ದೇವರು ಪ್ಲಾನ್ ಮಾಡಿದ್ರು. ಆಮೇಲೆ ಇವನ ತಲೆ ಮೇಲೆ ಅಭಿಷೇಕ ತೈಲವನ್ನು ಸುರಿಸ್ಬೇಕು ಅಂತ ಯಾರು ಹೇಳಿದ್ದು? ದೇವರು. ಸಮುವೇಲನ ಬಳಿ ಮಾತನಾಡಿದ್ದು ಯಾರು? ಐ ಫೌಂಡ್ ಎ ಕಿಂಗ್ ಫಾರ್ ಮೀ. ನನಗೊಬ್ಬ ಅರಸನನ್ನು ನಾನು ಆರಿಸ್ಕೊಂಡಿದ್ದೇನೆ. ಅದುವರೆಗೂ ಇಸ್ರಾಯೇಲ್ ಜನರು ಕೇಳ್ತಾ ಇದ್ದಿದ್ದು, ನಮಗೊಬ್ಬ ಅರಸನ ಕೊಡ್ರಿ.
ಸ್ತೋತ್ರ. ಕಾರಣ ಆ ಕಾಲಗಳಲ್ಲಿ ಅರಸರುಗಳು ಇರಲಿಲ್ಲ. ಬೇರೆ ದೇಶದವರಿಗೆಲ್ಲ ಅರಸರಿದ್ರು, ಆದರೆ ಇಸ್ರಾಯೇಲ್ ಜನರಿಗೆ ಅರಸರು ಇರಲಿಲ್ಲ. ಬೇರೆ ದೇಶದವರಿಗೆಲ್ಲ ಅರಸರಿದ್ದಾಗ ನಮಗೆ ಮಾತ್ರ ಏನು? ನಿಮಗೆ ಯಾಕ್ರೋ ಅರಸರು? ರಾಜಾದಿ ರಾಜನಾಗಿ ಕರ್ತನೇ ನಿಮ್ಮನ್ನು ನಡೆಸ್ತಾ ಇದ್ದಾನೆ. ಇಲ್ಲ, ನಮಗೆ ಬೇಡ, ನಮಗೊಬ್ಬರು ಅರಸನು ಬೇಕು. ಆರಿಸ್ಕೊಳ್ರಿ ಅದನ್ನು. ಹಾಗೆ ಸೌಲನನ್ನು ಆರಿಸ್ಕೊಂಡ್ರು. ಸೌಲನನ್ನು ಆರಿಸ್ಕೊಂಡಾಗ ಕಡೆಗೆ ದೇವರ ವಾಕ್ಯ ಹೇಳುತ್ತದೆ, ನಾನು ಅವನ ಕುರಿತು ಅವನನ್ನು ತಳ್ಳಿಬಿಟ್ಟಿದ್ದೀನಿ, ಅವನ ಕುರಿತು ನನಗೆ ನೋವಾಗಿದೆ, ಆದರೆ ನಾನು ಒಬ್ಬ ಅರಸನನ್ನು ನನಗೋಸ್ಕರ ಆರಿಸ್ಕೊಂಡಿದ್ದೇನೆ. ಐ ಫೌಂಡ್ ಎ ಕಿಂಗ್ ಫಾರ್ ಮೀ. ನಾನೊಂದು ಅರಸನ ನನಗಾಗಿ ಆರಿಸ್ಕೊಂಡಿದ್ದೇನೆ. ನೀನು ಈಶಾಯನ ಮನೆಗೆ ಹೋಗು, ಅವನ ಮನೆಯಲ್ಲಿ ಒಬ್ಬನನ್ನು, ಅವನ ಮಕ್ಕಳಲ್ಲಿ ಒಬ್ಬನನ್ನು, ನಾನು ಹೇಳಿದ ವ್ಯಕ್ತಿಯನ್ನು ನೀನು ಅಭಿಷೇಕ ಮಾಡು. ಅವನು ಬಂದನು, ಸಮುವೇಲ್ ಬಂದನು. ಯಥಾ ಪ್ರಕಾರ ದಾವೀದನು ಕುರಿ ಮೇಯಿಸಕ್ಕೆ ಕಾಡಿಗೆ ಹೋದ. ಅವನ ಕುರಿಗಳನ್ನು ಕರ್ಕೊಂಡು ಹೋದ. ಅಪ್ಪ ಹೇಳಲಿಲ್ಲ, ಮಗನೇ ಇವತ್ತೊಂದು ಫಂಕ್ಷನ್ ಇದೆ, ಇವತ್ತು ಕುರಿ ಮೇಯಿಸ್ಬೇಡ, ಇಲ್ಲೇ ಇರಲಿ, ಅಟ್ಟಿಯಲ್ಲ ಏನಾದರೂ ಅದಕ್ಕೆ ಆಹಾರ ಕೊಟ್ಟರೆ ಆಯಿತು, ನೀನು ಇಲ್ಲೇ ಉಳ್ಕೊ ಅಂತ ಅಪ್ಪ ಹೇಳಲಿಲ್ಲ, ಅಮ್ಮ ಹೇಳಲಿಲ್ಲ, ಸಹೋದರರು ಹೇಳಲಿಲ್ಲ. ಅವನ ಯಥಾ ಪ್ರಕಾರ ಕಾಡಿಗೆ ಹೋದ, ಕುರಿಗಳನ್ನು ಮೇಯಿಸ್ತಿದ್ದ. ಆದರೆ ಇಲ್ಲಿ ಹಣ್ಣಂದಿರು, ಯೋಗ್ಯತೆ ಉಳ್ಳವರು, ಸಾಮರ್ಥ್ಯವುಳ್ಳವರು, ಸೌಲನ ಅರಮನೆಯಲ್ಲಿ ಸೈನಿಕ ವೃತ್ತಿಯನ್ನು ಮಾಡ್ತಾ ಇರುವವರು, ದೇಹದಾಡುತ್ಯವುಳ್ಳವರು, ಅಜಾನುಭಾವುಗಳು, ಒಳ್ಳೆಯ ಚಂದ ಇದ್ದಾರೆ, ಅಂದ ಇದ್ದಾರೆ, ಅಲ್ಲಲ್ಲಿ ದೇಹದಾಡುತ್ಯ ಇದೆ, ಎಲ್ಲ ಸತ್ಯ. ಆದರೆ ದೇವರು ಇವರೆಲ್ಲರನ್ನ ರಿಜೆಕ್ಟ್ ಮಾಡಿದನು. ಸಮುವೇಲನಿಗೆ ಹೇಳಿದನು, ನೀನು ಅವರ ಹೊರಗಡೆ ಭಾಗವನ್ನು ನೋಡಬೇಡ, ಅವರ ಹೊರಗಡೆ ಅಲ್ಲಲ್ಲಿ ಸ್ತೋತ್ರ ನೋಡಬೇಡ. ನಾನು ಒಬ್ಬನನ್ನು ಆರಿಸ್ಕೊಂಡಿದ್ದೇನೆ. ಈಶಾಯನ ಬಳಿ ಸಮುವೇಲ್ ಕೇಳಿದನು, ಇನ್ನು ಯಾರಾದರೂ ಉಳಿದಿದ್ದಾರ ನಿನ್ನ ಮಕ್ಕಳಲ್ಲಿ? ಹೌದೌದು, ಒಬ್ಬ ಉಳಿದಿದ್ದಾನೆ, ಅವನು ಕಾಡಲ್ಲಿದ್ದಾನೆ, ಅವನು ಕುರಿ ಮೇಯಿಸಕ್ಕೆ. ಅವನನ್ನು ಕರೆತರವರೆಗೂ ನಾನು ಊಟ ಮಾಡೋದಿಲ್ಲ. ಯಾಕೆ? ಅವನನ್ನು ನಾನು ಬಂದಿರೋ ಉದ್ದೇಶ, ದ ಪರ್ಪಸ್ ಆಫ್ ಮೈ ವಿಸಿಟ್, ಅವನನ್ನು ಅಭಿಷೇಕ ಮಾಡೋದು. ಇವತ್ತು ಯಾರೆಲ್ಲ ಮುಂಚೂಣಿಯಲ್ಲಿ ಇರಲಿ, ಯಾರೆಲ್ಲ ಕೊಂಬುಗಳನ್ನು ಸ್ವತಃವಾಗಿ ಎತ್ಕೊಂಡು ಇರಲಿ, ಆದರೆ ನೀನು ಕಾಡಲ್ಲಿದ್ರು ನಿನ್ನನ್ನು ದೇವರು ಟೈಮ್ ಆದಾಗ, ಪ್ರಮೋಷನ್ ಟೈಮ್ ಬಂದಾಗ, ನಿನ್ನ ಬಡ್ತಿಯ ಸಮಯ ಬಂದಾಗ, ನೋ ಬಡಿ ಕ್ಯಾನ್ ಸ್ಟಾಪ್ ಇಟ್. ಯಾರು ಅದನ್ನು ನಿಲ್ಲಿಸಕ್ಕಾಗೋದಿಲ್ಲ. ಇನ್ ದ ರೈಟ್ ಟೈಮ್, ರೈಟ್ ಸೀಸನ್, ಗಾಡ್ ವಿಲ್ ಬ್ರಿಂಗ್ ಸಂಬಡಿ. ಇದರ ಒಳಗಡೆ ಇರುವ ಕೆಲವರನ್ನ ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ ಅವರಿಗೆ ಬೇಕಾದ ಪ್ರಮೋಷನ್ ಅನ್ನು ಕೊಡೋದಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಆದ್ರಿಂದಲೇ ನಾನು ಹೇಳಿದೆ, ಅಲ್ಲಲ್ಲಿಯ ಉದ್ಧಾರವು ಮೂಡಣದಿಂದಲ್ಲ, ಪಡುವಣದಿಂದಲ್ಲ, ಅರಣ್ಯದಿಂದಲ್ಲ, ನ್ಯಾಯಾಧೀಶನಾದ ಯೆಹೋವನಿಂದಲೇ. ಹಾಗಾದ್ರೆ ನಿನ್ನ ಪ್ರಮೋಷನ್ nobody can stop it, nobody can hold it. ದಾವೀದನ ಕರ್ಕೊಂಬಂದ್ರು. ಸಮುವೇಲನ ದಾವೀದನನ್ನ ಅಭಿಷೇಕ ಮಾಡಿದನು. ಆಫ್ಟರ್ ಸಮ್ ಟೈಮ್ ಊಟ ಎಲ್ಲ ಆಯಿತು, ಫಂಕ್ಷನ್ ಎಲ್ಲ ಮುಗೀತು, ಹೋದರು. ಅಭಿಷೇಕ ತೈಲ ಬಿದ್ದ ಮೇಲೆ, ಸ್ತೋತ್ರ, ಅಭಿಷೇಕ ತೈಲ ಬಿದ್ದ ಮೇಲೆ ಇವನ್ನ ತಿರ್ಗ ನೆಕ್ಸ್ಟ್ ಲೆವೆಲ್ ಏನು ಗೊತ್ತಾ? ಕಾಡ್ಗಲ್ಲ, ಇನ್ನು ಅರಮನೆಗೆ ತರೋದಕ್ಕೆ ದೇವ್ರ ಪದ್ಧತಿ ಮಾಡಿದ್ರು. ದ ರೈಟ್ ಟೈಮ್, ಅದೇ ಸಮಯದಲ್ಲಿ ಗೋಲಿಯಾತನ್ನು ನಿಂತ್ಕೊಂಡು ಪ್ರೊವೋಕ್ ಮಾಡ್ತಾ ಇದ್ದಾನೆ. ಯಾರನ್ನ? ಇಸ್ರಾಯೇಲ್ ಜನರನ್ನ. ಸ್ತೋತ್ರ ಬರಲಿಲ್ಲ. 40 ರಾತ್ರಿ 40 ಹಗಲು. 1 ಸಮುವೇಲನ ಪುಸ್ತಕ 17ನೇ ಅಧ್ಯಾಯ 16ನೇ ವಾಕ್ಯವನ್ನು ನೋಡ್ರಿ. ಆ ಫಿಲಿಷ್ಟಿಯನು 40 ದಿವಸ ಹೊತ್ತಾರೆಯಲ್ಲಿಯೂ ಸಾಯಂಕಾಲದಲ್ಲಿಯೂ ಬಂದು ಅದೇ ಪ್ರಕಾರ ಕೂಗುತ್ತಾ ನಿಲ್ಲುತ್ತಿದ್ದನು. ಹೇಗೆ? ಅದೇ ಪ್ರಕಾರ ಕೆಣಕ್ತಾನೆ ಇದ್ದ. ಒಂದಲ್ಲ ಎರಡಲ್ಲ, ರಾತ್ರಿ ಹಗಲು ಕೆಣಕ್ತಾನೆ ಇದ್ದ, ಕೂಗ್ತಾನೆ ಇದ್ದ. ಬರ್ರೋ, ಧೈರ್ಯ ಇರೋರು ಬರ್ರೋ. ಸ್ತೋತ್ರ. ನಿಮ್ಮಲ್ಲಿ ಯಾರು ಧೈರ್ಯ ಇದ್ರೆ ನನ್ನ ಸೋಲ್ಸ್ರು? ಕೆಣಕ್ತಾ ಇದ್ದ. ಸ್ತೋತ್ರ. ನೋಡ್ರಿ, ಈ ಗೋಲಿಯಾತನ ಶಬ್ದದ ಮುಂದೆ
ಶಬ್ದದ ಮುಂದೆ 11ನೇ ವಾಕ್ಯ. ಸೌಲನು ಎಲ್ಲಾ ಇಸ್ರಾಯೇಲರು ಆ ಫಿಲಿಸ್ಟಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು. ಅವರ ಎದೆ ಒಡೆದು ಹೋಯಿತು. ನೋಡಿದ್ರ ಸ್ತೋತ್ರ. ಅಭಿಷೇಕ ನಷ್ಟವಾದವರ ಎದೆ ಒಡೆದೋಗುತ್ತೆ, ಭಯ ಉಂಟಾಗುತ್ತೆ. ಆದರೆ ಅಭಿಷೇಕ ಉಳ್ಳವನಿಗೆ ಯಾವ ಕಾಲದಲ್ಲೂ ಭಯ ಪಡೋ ಅವಶ್ಯಕತೆ ಇಲ್ಲ. ನೀನು ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಂಬರ್ ಮಾತ್ರ ಆಮೇಲೆ ಹೇಳ್ರಿ, ನಂಬರ್ ಮಾತ್ರ ಗಟ್ಟಿಯಾಗೊಂದು ಆಮೇಲೆ ನೀನು ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಅಭಿಷೇಕ ಇದೆಯನ್ರಿ, ಹೆದರಬೇಡ್ರಿ. ಯಾರು ವಿರೋಧ ಆದರೂ ಸರಿ, ನೀನು ಹೆದರ ಅವಶ್ಯಕತೆ ಇಲ್ಲ. ಗೋಲಿಯಾತನು ಅಜಾನುಬಾಹು ಪೆಡಂಬೂತ ಸೋತ್ರ, ಅವನು ಮುಂದೆ ನಿಲ್ಲಕ್ಕೆ ಆಗಲ್ಲ. ಆದರೆ ಈ ಅಭಿಷೇಕ ಉಳ್ಳವನಿಗೆ ಅದು ವಿಷಯನೇ ಅಲ್ಲ. ನಿನ್ನ ಮುಂದೆ ಯಾರಿದ್ದಾರೆ ಅನ್ನೋದಲ್ಲ ವಿಷಯ, ನಿನಗಾಗಿ ಬಡ್ತಿ ಕೊಡೋದಕ್ಕೆ ಯಾರಿದ್ದಾರೆ ಅಂತ, ಅದು ಇಂಪಾರ್ಟೆಂಟ್. 24ನೇ ವಾಕ್ಯ. ಇಸ್ರಾಯೇಲರು ಅವನನ್ನು ನೋಡಿ ಬಹಳವಾಗಿ ಭಯಪಟ್ಟು ಅಲ್ಲಿಂದ ಓಡಿ ಹೋದರು. ಎಲ್ಲಿಂದ ಓಡಿ ಹೋದ್ರು? ಅವನ ಶಬ್ದಕ್ಕೆ ಕೇಳಿ ಭಯಪಟ್ಟು ಅಲ್ಲಿಂದ ಓಡಿ ಹೋಗ್ತಾರೆ. ಆಮೇಲೆ 32ನೇ ವಾಕ್ಯ. ದಾವೀದನು ಸೌಲನಿಗೆ ಆ ಫಿಲಿಸ್ಟಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು. ನೋಡ್ರಿ, ಇದು ಡಿಫರೆಂಟ್ ಸ್ಪಿರಿಟ್. ಇವನಲ್ಲಿ ಒಂದು ಡಿಫರೆಂಟ್ ಸ್ಪಿರಿಟ್. ಇವನು ಹೇಳಿದನ, ನೀವು ಆ ಫಿಲಿಸ್ಟಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು. ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವನು. ಅದು ಧೈರ್ಯ. ಆಮೇಲೆ ಸ್ತೋತ್ರ. ಎಲ್ಲಿಂದ ಬಂತು ಇವನಿಗೆ ಈ ಧೈರ್ಯ? ಯಾರು ಕೊಟ್ಟರು ಈ ಧೈರ್ಯ? ನಿನ್ನ ತಲೆಯನ್ನ ನೀವು ಮರ್ತೋಗ್ಬಿಟ್ರಿ. ವೈರಿಗಳ ಎದುರಿನಲ್ಲಿ ನಾನು ನಿನಗೆ ಔತಣವನ್ನು ಸಿದ್ಧ ಮಾಡೋದು ಮಾತ್ರವಲ್ಲ, ನಿನ್ನ ತಲೆಗೆ ತೈಲವನ್ನು ಹಚ್ಚಿಸಿ, ಆಮೇಲೆ ಈ ತೈಲ ಉಳ್ಳವ್ರು ಮಾತ್ರ ಆಮೇಲೆ ಹೇಳ್ರಿ, 10ನೇ ತಿಂಗಳಲ್ಲಿ ತಾಜಾತನದ ಎಣ್ಣೆಯನ್ನ ಹೊಂದ್ಕೊಂಡಿರೋರು ಮಾತ್ರ ಆಮೇಲೆ ಹೇಳ್ರಿ. ಇನ್ನು ಎಷ್ಟೇ ವೈರಿಗಳು ಎದುರಾದ್ರು ಈ ತಲೆಯಲ್ಲಿ ಅಭಿಷೇಕ ತೈಲ ಇರೋವರೆಗೂ, ಹಲ್ಲೆಲೂಯ. ಗೋಲಿಯಾತನ ಕಂಡು ಎದುರಿ ಓಡೋನಲ್ಲ, ಅವನು ಹೇಳ್ತಾನೆ, ಅಭಿಷೇಕ ನಷ್ಟವಾದ ಸೌಲನೇ, ನೀನು ಯಾಕೆ ಹೆದರ್ತೀಯ? ಎದೆಗೆಡಬಾರದು. ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು. ಆ 32ನೇ ವಾಕ್ಯದ ಬೇಗ ಓದ್ಬಿಡಿ. ದಾವೀದನು ಸೌಲನಿಗೆ ಆ ಫಿಲಿಸ್ಟಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು, ಸೌಲನು ಅವನಿಗೆ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನು ಹುಡುಗನು. ಅದೇ ವಿಷಯ. ನೀನು ಇನ್ನ ಪಕ್ಕದಲ್ಲಿರೋ ಕೈ ಕಟ್ಟಿ ಹೇಳು, ನಾನು ಇನ್ನೂ ಹುಡುಗನೇ. ನಾನಿನ್ನೂ ಹುಡುಗನೇ. ಕೆಲವರೆಲ್ಲ ವಯಸ್ಸಾಗೋಯ್ತು ಅಂದ್ಕೊಂಡ್ರು. ನಾವಿನ್ನೂ ಹುಡುಗನೇ, ನಾನಿನ್ನೂ ಯೌವನಿಸ್ತಾನೆ. ಸೋತ್ರ ಸೋತ್ರ ಸೋತ್ರ. ಅಭಿಷೇಕ ನಷ್ಟ ಆದ ಸೌಲನಿಗೆ ಅರ್ಥ ಆಗ್ತಾ ಇದೆ, ನೀ ಇನ್ನೂ ಹುಡುಗ ಅಂತ. ಆಮೇಲೆ ಅಭಿಷೇಕ ನಷ್ಟ ಆದವ್ರಿಗೆಲ್ರಿಗೂ ಗೊತ್ತಾಗುತ್ತೆ ಸತ್ಯ. ನೀನು ಇನ್ನೂ ಹುಡುಗನೇ, ನೀನು ಅವನೊಡನೆ ಕಾದಾಡಲಾರೆ. ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧ ವೀರನು ಎಂದು ಹೇಳಿದನು. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿ ಕುರಿಮರಿಯನ್ನು ಹಿಡುಕೊಂಡು ಹೋಗಲು ನಾನು ಒಡನೆ ಅದನ್ನ ಬೆನ್ನಟ್ಟಿ ಒಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂತಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೆನು. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನ
ನಿಂದಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಸ್ಟಿಯನಿಗೂ ಆಗಬೇಕು. ದೇವ ಸೈನ್ಯವನ್ನ ನಿಂದಿಸುವ ಈ ಸುನ್ನತಿ ಇಲ್ಲದ ಫಿಲಿಸ್ಟಿಯನ್ಗೂ ಆಗ್ಬೇಕು. ಸ್ತೋತ್ರ. ಆಮೇಲೆ ಅದನ್ನೇ ನಾನು ಮತ್ತೆ ಹೇಳ್ತೇನೆ, ಸಭೆಯಲ್ಲಿರುವ ವಿಶ್ವಾಸಿಗಳಿಗೋಸ್ಕರ ದೇವರು ಹೇಳಿದನು, ನನ್ನ ಜನರಿಗೆ ವಿರುದ್ಧವಾಗಿ, ನನ್ನ ಮಕ್ಕಳಿಗೆ ವಿರುದ್ಧವಾಗಿ ನಿಂದಿಸುವಂತ ಈ ಸುನ್ನತಿ ಇಲ್ಲದೆ ಇರುವ ಫಿಲಿಸ್ಟಿಯ ಶಕ್ತಿಗಳು ನಿನ್ನನ್ನು ಆವಾಗವಾಗ ಪ್ರವೋಕ್ ಮಾಡ್ತಾ ಇದ್ದ ಕೆಣಕುತ್ತಿದ್ದ ಶಕ್ತಿಗಳಿಗೆ ಸ್ತೋತ್ರ ಒಂದು ಗತಿ ಕಾಣಿಸೋ ತಿಂಗಳಾಗಿರುತ್ತದೆ ಈ ತಿಂಗಳು. ಅದು ಆಮೇಲೆ ಹೇಳ್ರಿ, ಈ ತಿಂಗಳು ಮುಗಿಯಷ್ಟರಲ್ಲಿ ನಿಮ್ಮ ಕಣ್ಣು ಮುಂದೆ, ಅನ್ಯರ ಕಣ್ಣುಗಳಿಂದ ಅಲ್ಲ, ನಿಮ್ಮ ಸ್ವಂತ ಕಣ್ಣಿನಿಂದ ನೀವು ಕಾಣತಕ್ಕಂತೆ, ದೇವರು ನಿಮಗಾಗಿ ಮಾಡಿದ ಮಹತ್ ಕಾರ್ಯ ಕಾಣತಕ್ಕಂತೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ವೈರಿಗಳ ಎದುರಿನಲ್ಲಿ ಅವ್ರನ್ನ ಔತಣ ಸಿದ್ಧ ಮಾಡಿ ತೋರಿಸ್ತಾನೆ. ಆಗ ಅವ್ರು ಬಂದು ಸ್ತೋತ್ರ. ಹಾಗೆ ಎದುರು ನೋಡೋರು ಯಾರಿದ್ದೀರಾ? ಹಾಗೆ ಎದುರು ನೋಡಿ, ಇವ್ರು ಯಾರಿಗೂ ಬೇಡ, ಹಿಂದೆ ಇರೋರು ಯಾರು? ಹಾಗೆ ಎದುರು ನೋಡೋರು ಯಾರು? ಸ್ತೋತ್ರ. ಆಮೇಲೆ ನಾನಿದ್ದೀನಿ, ನಿಮ್ಮ ಜೊತೆ ನಾನಿದ್ದೀನಿ. ಸ್ತೋತ್ರ. ನಾವು ಸರ್ಪ್ರೈಸ್ ಪಟ್ಟು ಏನು ಪ್ರಯೋಜನ? ನಮ್ಮ ಶತ್ರುಗಳು ಸರ್ಪ್ರೈಸ್ ಆಗಬೇಕು. ಈ ತಿಂಗಳು ದೇವರು ನಿನ್ನ ವೈರಿಗಳಿಗೆ ಸರ್ಪ್ರೈಸ್ ಕೊಡುವ ತಿಂಗಳು. ನಿನ್ನ ವೈರಿಗಳಿಗೆ ಸರ್ಪ್ರೈಸ್ ಕೊಡುವ ತಿಂಗಳು. ಆಮೇನ್. ಮುಂದಕ್ಕೆ, ನನ್ನನ್ನು ಅಂತ ಸಿಂಹದ ಮತ್ತು ಕರಡಿಯ ಹೊಗುರುಗಳಿಂದ ತಪ್ಪಿಸಿದ ಯೆಹೋವನು ಈ ಫಿಲಿಸ್ಟಿಯನ ಕೈಗೂ ತಪ್ಪಿಸುವನು ಎನ್ನಲು ಸೌಲನು ದಾವೀದನಿಗೆ, ಹೋಗು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿ ಅವನಿಗೆ ತನ್ನ ಯುದ್ಧ ವಸ್ತ್ರಗಳನ್ನು ಕವಚವನ್ನು ತೊಡಿಸಿ ತಲೆಗೊಂದು ತಾಮ್ರದ ಶಿರಸ್ತ್ರಾಣವನ್ನು ಇಟ್ಟು ದಾವೀದನು ಯುದ್ಧ ವಸ್ತ್ರದ ಮೇಲೆ ಕತ್ತಿಯನ್ನ ಬಿಗಿದುಕೊಂಡ ನಂತರ ನಡೆಯಬಹುದೋ ಎಂದು ಪರೀಕ್ಷಿಸಿದ ಮೇಲೆ ಸೌಲನಿಗೆ ಬಿಡ್ರಿ 17ನೇ ವಾಕ್ಯ ನೋಡ್ರಿ. ದಾವೀದನ ಕೇಳ್ತಾನೆ, ಒಂದು ದಿವಸ ಇಷಯನು ತನ್ನ ಮಗನಾದ ದಾವೀದನಿಗೆ, ಇಗೋ, ಇಲ್ಲಿ 30 ಸೇರು ಉರಿಗಾಳು 10 ರೊಟ್ಟಿಗಳು ಇರುತ್ತವೆ, ಇವುಗಳನ್ನು ತೆಗೆದುಕೊಂಡು ಶೀಘ್ರವಾಗಿ ಪಾಳೆಯಕ್ಕೆ ಹೋಗಿ ನಿನ್ನ ಅಣ್ಣಂದಿರಿಗೆ ಕೊಡು. ಈ ಶೀಘ್ರವಾಗಿ ಅನ್ನೋ ಪದ ಅಂಡರ್ಲೈನ್ ಮಾಡ್ಕೊಡ್ರಿ. ಕೆಲವೊಂದು ನಿಯೋಗಗಳು ನಿಮಗೆ ಗೊತ್ತಿಲ್ಲದ ಹಾಗೆ ದೇವರು ಶೀಘ್ರವಾಗಿ, ತಡವಾಗಲ್ಲ. ಆಮೇಲೆ ನಿನ್ನ ಪ್ರಮೋಷನ್ ಬರೋದು ಆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಶೀಘ್ರವಾಗಿ. ಎಲ್ಲ ಗಟ್ಟಿಯಾಗಿ ಹೇಳ್ರಿ. ಈ ತಿಂಗಳು ನಿನ್ನ ಬಿಡುಗಡೆ ಬಡ್ತಿ ಹೆಂಗ ಬರುತ್ತೆ ಅಂದ್ರೆ ಶೀಘ್ರವಾಗಿ. ಅದುವರೆಗೂ ಪ್ಲಾನ್ ಅಲ್ಲಿ, ಅಜೆಂಡಾದಲ್ಲಿ ಇರಲಿಲ್ಲ. ಅದುವರೆಗೂ ನಿನ್ನ ಹೆಸರು ಲಿಸ್ಟ್ ಅಲ್ಲಿ ಇರಲಿಲ್ಲ. ಅದುವರೆಗೂ ನಿನ್ನ ಹೆಸರೇ ನಿನ್ನ ಕಂಪನಿ ಲಿಸ್ಟ್ ಅಲ್ಲಿ ಇರಲಿಲ್ಲ. ಆದರೆ ಶೀಘ್ರವಾಗಿ ಯಾರೋ ಪ್ರವೇಶ ಮಾಡಿ ತಕ್ಷಣವಾಗಿ ನಿನ್ನ ಹೆಸರನ್ನು ಆಡ್ ಮಾಡುವ ಹಾಗೆ ನಿನ್ನ ವೈರಿಗಳ ಎದುರಿನಲ್ಲಿ ಬಡ್ತಿಯನ್ನ ಕೊಡೋದಕ್ಕೆ. ಕಾಡಲ್ಲಿ ಕುರಿ ಮೇಯಿಸ್ತಾ ಇದ್ದವನು ಶೀಘ್ರವಾಗಿ ತಗೊಂಡೋಗಿ ನಿಮ್ಮ ಅಣ್ಣದಿರು ಕೊಡು. ಸ್ತೋತ್ರ. ಶೀಘ್ರವಾಗಿ ಪಾಳೆಯಕ್ಕೆ ಹೋಗಿ ನಿನ್ನ ಅಣ್ಣಂದಿರಿಗೆ ಕೊಡು. ಇದಲ್ಲದೆ ಇಲ್ಲಿ 10 ಗಿಣ್ಣಿನ ಗಡ್ಡೆಗಳಿರುತ್ತವೆ. ಸರಿ, 19ನೇ ವಾಕ್ಯ. ಸೌಲನು ಇಸ್ರಾಯೇಲರು ಏಲಾ ತಗ್ಗಿನಲ್ಲಿ ಫಿಲಿಸ್ಟಿಯರೊಡನೆ ಯುದ್ಧ ಮಾಡುತ್ತಿದ್ದಾರಲ್ಲ ಎಂದು ಹೇಳಿದನು. ದಾವೀದನು ಮರುದಿನ ಬೆಳಿಗ್ಗೆ ಎದ್ದು ಕಾಯುವವನಿಗೆ ಕುರಿಗಳನ್ನು ಒಪ್ಪಿಸಿ ತನ್ನ ತಂದೆಯಾದ ಈಶೆಯನ್ನು ಹೇಳಿದವುಗಳನ್ನು ತೆಗೆದುಕೊಂಡು ಸೈನ್ಯವು ಹೊರಟು ಯುದ್ಧಕ್ಕಾಗಿ ಆರ್ಭಟಿಸುವ ಹೊತ್ತಿನಲ್ಲಿ ಪಾಳೆಯದ ಬಂಡಿಗಳು ನಿಂತಿದ್ದ ಸ್ಥಳಕ್ಕೆ ಬಂದನು. ನೋಡಿದ್ರ, ಅವನ್ ಬರ್ಬೇಕಂತ ಬಂದಿದ್ದಲ್ಲ,
ಸ್ತೋತ್ರ. ಅವನಿಗೆ ಯುದ್ಧದ ವಾರ್ತೆ ಹೇಳಲಿಲ್ಲ. ಸ್ತೋತ್ರ. ಅಣ್ಣನ ತಿಂಡಿ ತಗೊಂಡೋಗಿ ಕೊಡು ಅಂದ್ರೆ, ಊಟಕ್ಕೆ ಏನಾರು ಏರ್ಪಾಡು ಮಾಡು. ಸ್ತೋತ್ರ. ಆಮೇಲೆ ಆ ಒಂದು ಅವನ ಚರಿತ್ರೆಯನ್ನೇ ಬದಲಾಯಿಸಿತು. ಆ ಒಂದು ಅವನ ಚರಿತ್ರೆಯನ್ನು ಬದಲಾಯಿಸಿತು. ಕೆಲವೊಂದು ನಿಮ್ಮ ಚರಿತ್ರೆ ಬದಲಾಯಿಸಕ್ಕೆ ಹೋಗುತ್ತೆ. ಈ ತಿಂಗಳು ಕೆಲವೊಂದು ನಿಮ್ಮ ಚರಿತ್ರೆಯನ್ನು ಬದಲಾಯಿಸಕ್ಕೆ ಹೋಗುತ್ತೆ. ನಮ್ಮ ಪ್ರವಾದನೆಯ ಶಬ್ದ ನುಡಿತಾ ಇದ್ದೇನೆ. ಅನ್ನೋಯಿಂಗ್ಲಿ, ಸಡನ್ಲಿ, ಅಚಾನಕ್ಕಾಗಿ, ನಿನಗೆ ಗೊತ್ತಿಲ್ಲದಂತೆ ದೇವರು ಕೆಲವೊಂದು ಮೂಗಳನ್ನು ಇಲ್ಲಿ ಚೆಸ್ ಆಡೋರು ಎಷ್ಟು ಜನ ಇದ್ದೀರಿ? ಚೆಸ್ ಆಡೋರು, ಚೆಸ್ ಆಡೋರು ಚೆಸ್ ಅಂದರೆ ಗೊತ್ತಿಲ್ಲದ್ರೆ ಇರೋರು ನಮ್ಮ ಕೈ ಎತ್ಬಿಟ್ಟಿರ. ಆಮೇಲೆ ಸ್ತೋತ್ರ. ಚೆಸ್ ಆಡೋರು ಅವ್ರಿಗೆ ಗೊತ್ತು. ಸ್ತೋತ್ರ. ಒಂದೇ ಒಂದು ಕರೆಕ್ಟ್ ಸ್ತೋತ್ರ ಚೆಕ್ ಇಡ್ಬೋದು. ದ ರೈಟ್ ಚೆಕ್ ಇಡ್ಬೋದು. ಆಮೇಲೆ ದ ಗೇಮ್ ಇಸ್ ಓವರ್. ದೇವರು ನಿನಗೋಸ್ಕರವಾಗಿ ಕೆಲ ಚೆಕ್ಕನ್ನು ಇಡೋದಕ್ಕೆ ಸಿದ್ಧನಾಗಿದ್ದಾನೆ. ಸ್ತೋತ್ರ. ಕರೆಕ್ಟ್ ಟೈಮಿಗೆ, ಕರೆಕ್ಟ್ ಸ್ಥಳದಲ್ಲಿ, ಎಕ್ಸಾಕ್ಟ್ ಪ್ಲೇಸಲ್ಲಿ, ಎಕ್ಸಾಕ್ಟ್ ಟೈಮಲ್ಲಿ ದೇವರು ನಿನಗೋಸ್ಕರ ಕೆಲವೊಂದು ಮೂಗಳನ್ನು ಮಾಡ್ತಾನೆ. ಆ ಶತ್ರುವಿಗೆ ಚೆಕ್ ಆಗಿರುತ್ತೆ. ಇವತ್ತು ಯೇಸುವಿನ ನಾಮದಲ್ಲಿ ಅದನ್ನು ನಂಬುವವರು, ಅದನ್ನು ಅನುಗುಣ ಆಲೋಚನೆ ಎನ್ನುವರು ಯಾರಾದ್ರೂ ಗಟ್ಟಿಯಾಗಿ ಶಬ್ದ ತೆಗೆದು ಆಮೇಲೆ ಹೇಳ್ರಿ. Yes, I believe. I receive it in Jesus' name. Amen. Provoke for promotion. ಬಡ್ತಿಗಾಗಿ ಕೆಣಕಿಸಲಾಗಿದೆ.